ವ್ಯಕ್ತಿ ಪ್ರಭಾವಿ ಏನಿದ್ದಾರೆ ಇವರು ಯಾರೇ ಅಧಿಕಾರಿ ಹೋಗಲಿ ಮತ್ತೊಬ್ಬರು ಏನೋ ಹೋದಾಗ ನಮ್ಮ ಮಾಜಿ ಶಾಸಕರಾದಂಥ ಅರವಿಂದ್ ಲಿಂಬಾವಳಿಯವರ ಹೆಸರನ್ನು ಆಗಾಗ ಪದೇ ಪದೇ ಇದನ್ನು ಇವರು ದುರ್ಬಳಕೆ ಮಾಡ್ಕೊತಾ ಇದ್ದಾರೆ. ಹಾಗಾಗಿ ಇಂಥ ವ್ಯಕ್ತಿನ ಅವ್ರ ಜೊತೆಗೆ ಸೇರಿಸ್ಕೊಬಾರ್ದು ಅನ್ನೋದು ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ. ನೆಕ್ಸ್ಟ್ ಮುಂದಿನ ಇವರ ಕಾರ್ಪೊರೇಟರ್ ಆಕಾಂಕ್ಷಿ ಅಂತ ಇಲ್ಲೂ ಮಾತುಕತೆ ನಡೀತಾ ಇದೆ. ಸೊ ಇಂಥವರಿಗೆ ಕಾರ್ಪೊರೇಟರ್ ಸೀಟ್ ಏನೋ ಸಿಕ್ಕುತ್ತಂತೆ ಮತ್ತು ಇನ್ನು ಜನಗಳಿಗೆ ಯಾವ ಥರ ತೊಂದರೆ ಆಗ್ಬೋದು ಅಥವಾ ಸರ್ಕಾರಿ ಜಮೀನುಗಳಿಗೆ ಯಾವ ಥರ ಎಲ್ಲ ಆಗುತ್ತೆ. ಇವರು ಮಾಜಿ ಲ್ಯಾಂಡ್ ಟ್ರಿಬ್ಯುನಲ್ ಮೆಂಬರ್ ಬೇರೆ ಆಗಿದ್ದರು. ಸೊ ಇಂಥರ ಒಂದು ಮಸಲ್ ಪವರ್ ಇರುವಂಥವ್ರು, ಅಧಿಕಾರ, ಹಣಬಲ, ಜನಬಲ, ಮಸಲ್ ಪವರ್, ಮನಿ ಪವರ್ ಇರೋರು ಏನು ಬೇಕಾದ್ರೂ ಹೇಗೆ ಬೇಕಾದ್ರೂ ಮಾಡ್ತಾರೆ. ಈಗ ನಮ್ಮ ಕಣ್ಮುಂದೆ ಇದ್ದಿದ್ದ ರಾಜಕಾಲುವೆ ಇವತ್ತು ಮಾಯ ಆಗಿದೆ ಅಂದಾಗ ಮತ್ತೆ ಜಲ ವಾಟರ್ ಬಾಡೀಸ್ ರಿಲೇಟೆಡ್ ಹೋರಾಟ ಅದು ಸತತವಾಗಿ ನಡೀತಾನೆ ಇರುತ್ತೆ. ಇವರು ಒಬ್ಬರದೇ ಅಲ್ಲ, ನಡೀತಾ ಇರುತ್ತೆ. ಆದರೆ ಇನ್ನೊಂದು ವಿಷಯ ಗಮನಿಸಬೇಕಾದಂದರೆ ಈ ವ್ಯಕ್ತಿ ಪ್ರಭಾವಿ ಏನಿದ್ದಾರೆ ಇವರು ಯಾರೇ ಅಧಿಕಾರಿ ಹೋಗಲಿ ಮತ್ತೊಬ್ಬರು ಏನೋ ಹೋದಾಗ ನಮ್ಮ ಮಾಜಿ ಶಾಸಕರಾದಂಥ ಅರವಿಂದ್ ಲಿಂಬಾವಳಿಯವರ ಹೆಸರನ್ನು ಆಗಾಗ ಪದೇ ಪದೇ ಇದನ್ನು ಇವರು ದುರ್ಬಳಕೆ ಮಾಡ್ಕೊತಾ ಇದ್ದಾರೆ. ಹಾಗಾಗಿ ಇಂಥ ವ್ಯಕ್ತಿನ ಅವ್ರ ಜೊತೆಗೆ ಸೇರಿಸ್ಕೊಬಾರ್ದು ಅನ್ನೋದು ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ. ಸೊ ಇಂಥವ್ರ ಜೊತೆ ಸ್ವಲ್ಪ ದೂರ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು. ಯಾಕಂದರೆ ಇಲ್ಲಿ ಜನದ ಮಧ್ಯದಲ್ಲಿ ಒಂದು ಪಾಪ್ಯುಲರ್ ಆಗಿ ಹೋಗೋಂಥ ಏನಂದರೆ ನೆಕ್ಸ್ಟ್ ಮುಂದಿನ ಇವರ ಕಾರ್ಪೊರೇಟರ್ ಆಕಾಂಕ್ಷಿ ಅಂತ ಇಲ್ಲೂ ಮಾತುಕತೆ ನಡೀತಾ ಇದೆ. ಸೊ ಇಂಥವರಿಗೆ ಕಾರ್ಪೊರೇಟರ್ ಸೀಟ್ ಏನಾದ್ರು ಸಿಕ್ಕುತ್ತಂದರೆ ಮತ್ತು ಇನ್ನು ಜನಗಳಿಗೆ ಯಾವ ಥರ ತೊಂದರೆ ಆಗ್ಬೋದು ಅಥವಾ ಸರ್ಕಾರಿ ಜಮೀನುಗಳಿಗೆ ಯಾವ ಥರ ಎಲ್ಲ ಆಗುತ್ತೆ. ಸೊ ಇದೆಲ್ಲ ಕೆರೆ ಕುಂಟೆಗಳು ಇವೆಲ್ಲ ಒತ್ತುವರಿ ಇದ್ರ ಬಗ್ಗೆ ಎಲ್ಲ ಈಗ ಪೋಸ್ಟಲ್ಲಿ ಪವರಲ್ಲಿ ಇಲ್ದಿದ್ದಾಗಲೇ ಇದೆಲ್ಲ ನಡೀತಾ ಇದ್ದಾಗ್ತದೆ. ಇನ್ನು ಅವ್ರಿಗೊಂದು ಪವರ್ ಅಂತ ಪೋಸ್ಟ್ ಅಂತ ಕೊಟ್ಟಾಗ ಇನ್ನು ಯಾವ ಥರ ಎಲ್ಲ ಇಂಪ್ಯಾಕ್ಟ್ ಆಗ್ಬೋದು ಈ ಜನಗಳೇ ಇದನ್ನು ತೀರ್ಮಾನ ಮಾಡಬೇಕು. ನನ್ನಲ್ಲಿ ನಮ್ಮ ಶಾಸಕರು ಅರವಿಂದ್ ಲಿಂಬಾವಳಿ ಆಗಿರ್ಬೋದು, ಅವರ ಧರ್ಮಪತ್ನಿಯವರು ಮಂಜುಳಾ ಅವರ ಒಂದು ಮನವಿ. ಸೊ ಇದರ ಬಗ್ಗೆ ತಾವು ಸ್ವಲ್ಪ ಗಮನ ಹರಿಸಬೇಕಾಗಿದೆ. ಇದು ಏನಿದೆ ಕೂಲಂಕುಷವಾಗಿ ನಿಮ್ಮ ಪಕ್ಷದವರಾಗಿರೋದ್ರಿಂದ ನಿಮ್ಮಲ್ಲಿ ಒಂದು ಮನವಿ ಏನಂತ ಇಂಥವ್ರಿಗೆ ನೀವು ಕಾರ್ಪೊರೇಟರ್ ಸೀಟ್ ಕೊಡಬಾರ್ದು ಅಂತ ನನ್ನ ಒಂದು ವೈಯಕ್ತಿಕವಾಗಿ ನನ್ನೊಂದು ರಿಕ್ವೆಸ್ಟ್ ಇದೆ. ಇವರು ಮಾಜಿ ಲ್ಯಾಂಡ್ ಟ್ರಿಬ್ಯುನಲ್ ಮೆಂಬರ್ ಬೇರೆ ಆಗಿದ್ದರು. ಸೊ ಇಂಥರ ಒಂದು ಮಸಲ್ ಪವರ್ ಇರುವಂಥವ್ರು, ಅಧಿಕಾರ, ಹಣಬಲ, ಜನಬಲ, ಮಸಲ್ ಪವರ್, ಮನಿ ಪವರ್ ಇರೋರು ಏನು ಬೇಕಾದ್ರೂ ಹೇಗೆ ಬೇಕಾದ್ರೂ ಮಾಡ್ತಾರೆ. ಈಗ ನಮ್ಮ ಕಣ್ಮುಂದೆ ಇದ್ದಿದ್ದ ರಾಜಕಾಲುವೆ ಇವತ್ತು ಮಾಯ ಆಗಿದೆ ಅಂದಾಗ ಇನ್ನು ನಮ್ಗೆ ಗೊತ್ತಿಲ್ಲದಿರೋದು ಇನ್ನು ಏನೇನು ಯಾವುದಾದ ಥರ ಆಗುತ್ತೆ. ಖಂಡಿತ ಹೋರಾಟ ಮುಂದುವರಿತೀರಿ. ಇದು ಕಾದು ನೋಡಬೇಕಾಗಿದೆ. ಮುಂದೆ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲಲ್ಲಿ ಯಾವ ಥರ ಆದೇಶ ಬರುತ್ತೆ ಅಂತ ನೋಡಬೇಕು.